ನಮೋ ಬುದ್ಧಾಯ್. ಅನೇಕ ತತ್ವಗಳು ಬೌದ್ಧ ಧಮ್ಮದ ಸುತ್ತದಲ್ಲಿ ಮತ್ತು ವಿಮರ್ಶೆಗಳಲ್ಲಿ ಅಚ್ಚುಕಟ್ಟಾಗಿದ್ದು ಅವು ಬೌದ್ಧತ್ವವನ್ನು ತಿಳಿಯಲಿಕ್ಕೆ ಸಹಾಯವಾಗುತ್ತವೆ. ಈ ತತ್ವಗಳು ವ್ಯವಸ್ಥಿತವಾಗಿ ಸಂಕ್ಷೇಪಗೊಳಿಸಿದಾಗ ಬೌದ್ಧ ಜೀವನದ ಚೌಕಟ್ಟು ರಚನೆಯಾಗುತ್ತದೆ. ಧಮ್ಮವು 3 ಹಂತಗಳಲ್ಲಿ ಪರಿಪೂರ್ಣಗೊಳ್ಳುತ್ತದೆ. ಧಮ್ಮವು ಮುಕ್ತಿಯನ್ನು ಪಡೆಯಲಿಕ್ಕಾಗಿಯೇ ಇದೆ. ಧಮ್ಮದ ಗೊತ್ತು ಗುರಿಗಳನ್ನು ಪಡೆಯಲಿಕ್ಕೆ ಇದೊಂದು ಮಾರ್ಗ. ಧಮ್ಮವೆಂದರೆ ಸತ್ಯ. ಹುಟ್ಟು ಸಾವುಗಳನ್ನು ದಾಟಿ ಇದ್ದ ನಿಬ್ಬಾಣವನ್ನು ಪಡೆಯಲಿಕ್ಕೆ ಇದೊಂದೇ ಮಾರ್ಗ. ಧಮ್ಮದ ಅಭ್ಯಾಸ ಮತ್ತು ತಿಳುವಳಿಕೆ ಪ್ರಯೋಜನಕಾರಿ. ಆದ್ದರಿಂದ ಅದನ್ನು 3 ಹಂತಗಳಲ್ಲಿ ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕು. ಆ 3 ಹಂತಗಳೆಂದರೆ ಪರಿಯತ್ತಿ ಹಂತ, ಅಂದರೆ ಧಮ್ಮದ ಅಭ್ಯಾಸ ಮನನ ಮಾಡುವುದು. 2ನೆಯ ಹಂತ ಪಟಿಪತ್ತಿ, ಧಮ್ಮವನ್ನು ಆಚರಣೆಯಲ್ಲಿ ತರುವುದು. 3ನೆಯ ಹಂತ ಪಟಿವೇದ, ಸತ್ಯವನ್ನು ಸಾಕ್ಷಾತ್ಕರಿಸಿಕೊಳ್ಳುವುದು. ಇಂದು ಚಿತ್ತವಗ್ಗು ಧಮ್ಮಪದದ ಮನಸ್ಸಿನ ವರ್ಗ. ಮನಸ್ಸಿನ ವರ್ಗದ 1ನೇ ಮತ್ತು 2ನೆಯ ಧಮ್ಮಪದವನ್ನು ಓದೋಣ. ಫಂದನಂ ಚಪಲಂ ಚಿತ್ತಂ ದುರಖಂ ದುನ್ನಿವಾರಯಂ ಉಜುಂ ಕರೋತಿ ಮೇಧಾವಿ ಉಸುಕಾರುವ ತೇಜನಂ. ಅರ್ಥ: ಚಿತ್ತವು ಚಂಚಲವೂ ಚಪಲವೂ ಆಗಿದೆ. ಅದನ್ನು ಅಂಕೆಯಲ್ಲಿಡುವುದು, ರಕ್ಷಣೆ ಮಾಡುವುದು ಕಷ್ಟ. ಬಾಣ ಮಾಡುವವನು ಬಾಣವನ್ನು ನೇರವಾಗಿಸುವಂತೆ ಜಾಣನಾದವನು ತನ್ನ ಚಿತ್ತವನ್ನು ನೇರವಾಗಿಸಿಟ್ಟುಕೊಳ್ಳುತ್ತಾನೆ. ವಾರಿಜೋವ ಥಲೆ ಖಿತ್ತೋ ಓಕಮೋಕತ ಉಬ್ಬತೋ ಫರಿಫಂದತಿದಂ ಚಿತ್ತಂ ಮಾರಧೇಯಂ ಪಹಾತವೇ. ಅರ್ಥ: ನೀರಿನಿಂದ ಎತ್ತಿದ ಅಥವಾ ನೀರಿನಿಂದ ಎತ್ತಿ ನೆಲದ ಮೇಲೆ ಹಾಕಿದ ಮೀನು ಚಡಪಡಿಸುತ್ತದೆ, ಒದ್ದಾಡುತ್ತದೆ. ಹಾಗೆಯೇ ಈ ಚಿತ್ತವು ಮಾರನ ಲೋಕದಿಂದ ಹೊರಬರಲು ತಲ್ಲಣಗೊಳ್ಳುತ್ತದೆ. ಬನ್ನಿ, ಈ ಚಿತ್ತವಗ್ಗದ ಧಮ್ಮಪದದ ಹಿಂದಿನ ಒಂದು ಕಥೆಯನ್ನು ನೋಡೋಣ. ಒಮ್ಮೆ ಮೇಘೀಯ ಭಿಕ್ಕುವು ಆಹಾರ ಸ್ವೀಕಾರದ ನಂತರ ಸುಂದರ ಮತ್ತು ಹಿತಕರವಾದ ಮಾವಿನ ತೋಪವನ್ನು ನೋಡಿದನು. ಆತನು ಅಲ್ಲಿ ಧ್ಯಾನಿಸಲು ಇಚ್ಛಿಸಿದನು. ಮೇಘಿಯು ಭಗವಾನರಲ್ಲಿಗೆ ಬಂದು ಅಲ್ಲಿ ಹೋಗುವ ಅಪ್ಪಣೆ ಕೇಳಿದನು. ಆಗ ಭಗವಾನರು ಕಾಯುವಂತೆ ಹೇಳಿದರು. ಆದರೆ ಮೇಘಿಯು ಅತಿ ಆತುರ ವ್ಯಕ್ತಪಡಿಸಿದಾಗ ಆತನಿಗೆ ಭಗವಾನ್ ಬುದ್ಧರು ಕಳುಹಿಸಿಕೊಟ್ಟರು. ನಂತರ ಮೇಘಿಯ ಅವನು ಧ್ಯಾನಿಸಲು ಆರಂಭಿಸಿದನು. ಅಲ್ಲಿ ಇಡೀ ದಿನ ಕಳೆದನು. ಆದರೆ ಆತನ ಮನಸ್ಸು ರಾಗ, ದ್ವೇಷ ಮತ್ತು ಭೋಗದಲ್ಲಿ ಇದ್ದುದರಿಂದಾಗಿ ಆತನು ಆ ಧ್ಯಾನದಲ್ಲಿ ಯಶಸ್ವಿಯಾಗಲಿಲ್ಲ. ಆತ ಸಂಜೆ ಭಗವಾನ್ ಬುದ್ಧರ ಬಳಿಗೆ ಮರಳಿ ವಿಷಯ ತಿಳಿಸಿದನು. ತನಗೆ ಆಗುವ ಚದುರುವಿಕೆ ಮತ್ತು ಕ್ಷೋಭೆಯ ಬಗ್ಗೆ ತಿಳಿಸಿದನು. ಆಗ ಭಗವಾನರು ಮೇಘಿಯನಿಗೆ ಹೀಗೆ ಹೇಳಿದರು: ಮೇಘಿಯ, ನೀನು ದೊಡ್ಡ ತಪ್ಪು ಮಾಡಿರುವೆ. ನಾನು ಆ ಕ್ಷಣದಲ್ಲಿ ನಿನಗೆ ಕಾಯಲು ಹೇಳಿದರೂ ಸಹ ನೀನು ಹೊರಟೇ ಬಿಟ್ಟೆ. ಈ ರೀತಿಯಾಗಿ ಅವಿಧೇಯತೆ ಇದ್ದಲ್ಲಿ ಆತ ಎಂದಿಗೂ ತನ್ನ ಮನಸ್ಸನ್ನು ನಿಯಂತ್ರಿಸಲಾರ. ಏಕೆಂದರೆ ಚಿತ್ತವು ಚಂಚಲವಾಗಿದೆ
ಮತ್ತು ಜ್ಞಾನಿಯು ಅದನ್ನು ಸದಾ ನಿಯಂತ್ರಿಸುತ್ತಿರುತ್ತಾನೆ ಎಂದು ಹೇಳಿ ಈ ಮೇಲಿನ ಗಾಥೆಯನ್ನು ಭಗವಾನ್ ಬುದ್ಧರು ಮೇಘಿಯನಿಗೆ ತಿಳಿಸಿದರು. ಈ ಕಾಯವು ಕೊಚ್ಚಿಕೊಂಡು ಹೋಗುತ್ತದೆ, ನಿನ್ನ ಜೀವನವು ಕೊಚ್ಚಿಕೊಂಡು ಹೋಗುತ್ತದೆ, ನಿನ್ನ ಆಯುಷ್ಯ ಎಲ್ಲವನ್ನು ಮುಪ್ಪು ಎಳೆದುಕೊಂಡು ಹೋಗುವ ನಿನಗೆ ಯಾವ ಸಂರಕ್ಷಣೆಯೂ ಇಲ್ಲ. ಮರಣದ ಅಪಾಯವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಸುಕೃತ್ಯಗಳಲ್ಲಿ ತೊಡಗು, ಅದು ನಿನಗೆ ಆನಂದವನ್ನು ತರುವುದು. ಯಾರು ಕಾಯ ವಾಚ ಮನಸ್ಸುಗಳನ್ನು ಅಂಕಿತದಲ್ಲಿ ಇಟ್ಟುಕೊಂಡಿರುವನೋ ಆತನು ಇಲ್ಲಿಂದ ಹೋದ ಮೇಲೆ ಅದು ಆತನಿಗೆ ಆನಂದವನ್ನು ತರುವುದು. ಜೀವಂತ ಇರುವಾಗ ಪುಣ್ಯ ಕರ್ಮಗಳನ್ನೇ ಬಲಪಡಿಸು ಮತ್ತು ಸತ್ಕಾರ್ಯಗಳಲ್ಲಿ ತೊಡಗು ಎಂದು ಭಗವಾನ್ ಬುದ್ಧರು ಈ ಧಮ್ಮ ಪದದ ಅರ್ಥದಲ್ಲಿ ತಿಳಿಸಿಕೊಟ್ಟರು. ನಮೋ ಬುದ್ಧಾಯ.